ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವಂತಹ ವಿವಿಧ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶದ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಇಲ್ಲಿರುವಂತಹ ಬಹಳಷ್ಟು ಒಂದು ವಸತಿ ಶಾಲೆಗಳು ಬರ್ತವೆ. ಸೊ ಈ ಎಲ್ಲ ವಸತಿ ಶಾಲೆಗಳು ಸೇರಿ ಒಟ್ಟಾರೆಯಾಗಿ ದಿನಾಂಕ 1 ಮಾರ್ಚ್ 2026 ಪ್ರವೇಶ ಪರೀಕ್ಷೆ ನಡೆದಿತ್ತು. ಓಕೆ, ಸೊ ಈಗ ಈ ಒಂದು ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಂದಿರುವಂಥದ್ದು. ಓಕೆ, ಸೊ ಹಾಗಾದರೆ ಅದನ್ನು ಹೇಗೆ ಚೆಕ್ ಮಾಡಿಕೊಳ್ಳುವುದು ಅಂತ ನೋಡೋದಾದರೆ, ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ KEA ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ಸೊ KEA ಅಂತ ಸರ್ಚ್ ಮಾಡಿದ ನಿಮಗೆ ಮೊದಲನೇ ಲಿಂಕ್ ಬರುತ್ತೆ KEA ಹೋಮ್ ಅಂತ, ಅಥವಾ cetonline.karnataka.gov.in ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಮೊಬೈಲ್ನಲ್ಲಿ ಈ ಒಂದು ಪೇಜನ್ನು ವೀಕ್ಷಣೆ ಮಾಡ್ತಿದ್ರೆ ಇಲ್ಲಿ ಕಾಣ್ತಿರುವಂತಹ 3 ಡಾಟ್ ಐಕಾನ್ ಏನಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವಂತಹ ಡೆಸ್ಕ್ಟಾಪ್ ಸೈಟನ್ನು ಎನೇಬಲ್ ಮಾಡ್ಕೊಂಡಿರಿ. ಓಕೆ, ಸೊ ಇದೆಲ್ಲ ಆದಮೇಲೆ ಇಲ್ಲಿ ಪ್ರವೇಶ ಅಂತ ಏನು ನಿಮಗೆ ಕಾಣಿಸಿಗುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 5ನೇ ಆಪ್ಷನ್ ಇದೆ, 5ನೇ ಆಪ್ಷನ್ ಇದೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ KREIS 2026 ಸಾಲಿನ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತ ಬಂದಿದೆ, ಡಿಸ್ಟ್ರಿಕ್ಟ್ ವೈಸ್. ಓಕೆ, ಮೊದಲು ಇಡೀ ಕರ್ನಾಟಕದ ಲಿಸ್ಟನ್ನು ಬಿಡ್ತಿದ್ರು, ಈಗ ಪ್ರತಿಯೊಂದು ಜಿಲ್ಲೆಗೆ ಲಿಸ್ಟನ್ನು ಬಿಟ್ಟಿರುವಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ಯಾವೆಲ್ಲ ವಸತಿ ಶಾಲೆಗಳಿದ್ದಾವೆ, ಸೊ ಆ ಎಲ್ಲ ಶಾಲೆಗಳಲ್ಲಿ ಆಯ್ಕೆಗೊಂಡಿರುವಂತಹ ವಿದ್ಯಾರ್ಥಿಗಳ ಹೆಸರನ್ನು ನೀವು ನೋಡ್ಬೋದು. ಓಕೆ, ಸೊ ಇಲ್ಲಿ ವಿದ್ಯಾರ್ಥಿಗಳ SATS ನಂಬರ್ ಇದೆ, ವಿದ್ಯಾರ್ಥಿಯ ಹೆಸರು, ರ್ಯಾಂಕ್, ಅವರ ಸ್ವಂತ ಡಿಸ್ಟಿಕ್, ಸ್ವಂತ ತಾಲೂಕು, ಅಲೋಟ್ ಕ್ಯಾಟಗರಿ ಅಂದರೆ ಯಾವ ಒಂದು ಕ್ಯಾಟಗರಿಯಲ್ಲಿ ಇವರು ಸೀಟನ್ನು ಪಡೆದುಕೊಂಡಿದ್ದಾರೆ ಅಂತ ಇದೆ, ಅಲೋಟೆಡ್ ಕೋಟಾ, ನಾನ್ ಲೋಕಲ್ ಮತ್ತು ಲೋಕಲ್ ಕೋಟಾ ಅಂತ ಇದೆ. ಓಕೆ, ಲೋಕಲ್ ಅಂತ ಅಂದರೆ ತಾವು ತಮ್ಮ ಸ್ವಂತ ತಾಲೂಕಿನಲ್ಲೇ ಸೀಟ್ ಪಡೆದುಕೊಂಡಿರುವಂಥದ್ದು. ನಾನ್ ಲೋಕಲ್ ಅಂತ ಅಂದರೆ ತಮ್ಮ ತಾಲೂಕು ಬಿಟ್ಟು ಬೇರೆ ತಾಲೂಕಿನಲ್ಲಿ ಇರುವಂತಹ ವಸತಿ ಶಾಲೆಗೆ ಆಯ್ಕೆ ಆಗಿರುವಂಥದ್ದು. ಓಕೆ, ಸೊ ಇದನ್ನು ನೀವು ಕೆಲವೊಬ್ಬರ ಮೊಬೈಲ್ನಲ್ಲಿ ಇದು ತನ್ನಿಂತಾನೇ ಈ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಯಾರ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗೋದಿಲ್ಲ, ಇಲ್ಲಿ ಮೇಲ್ಗಡೆ ಏನು 3 ಡಾಟ್ ಐಕಾನ್ ಇದೆ ನೋಡಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಪ್ರಿಂಟ್ ಐಕಾನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮತ್ತೊಮ್ಮೆ ಮೇಲ್ಗಡೆ ಏನು PDF ಅಂತ ಕಾಣಿಸಿಗುತ್ತೆ ನಿಮಗೆ ಬಲಗಡೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲಿ ಯಾವ ಫೋಲ್ಡರ್ನಲ್ಲಿ ನಿಮ್ಮ ಮೊಬೈಲಲ್ಲಿ ಅದು ಡೌನ್ಲೋಡ್ ಆಗಬೇಕು, ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಾನು ಸಹ ಈ ಒಂದು ಪೇಜನ್ನು ಡೌನ್ಲೋಡ್ ಮಾಡಿದ್ದೇನೆ, PDF ಅನ್ನು. ನಮ್ಮ ಮೊಬೈಲ್ನಲ್ಲಿ ಅದನ್ನು ಎಲ್ಲಿ ಡೌನ್ಲೋಡ್ ಮಾಡಿದ್ದೇನೆ ಅದನ್ನು ಈಗ ನಾನು ಓಪನ್ ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡುವಾಗ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಓಪನ್ ವಿತ್ ಅಂತ ಹೊಡೆದು, ಸೊ ಇಲ್ಲಿ ಕಾಣ್ತಿರುವಂತಹ ಗೂಗಲ್ ಡ್ರೈವ್ ಆ್ಯಪ್ನಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳಿ, ನಿಮಗೆ ಸರ್ಚ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಈಗ ನಿಮ್ಮ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಡೀಟೇಲ್ಸ್ ಅಂತ ನೋಡೋದಾದರೆ, ಅಲೋಟೆಡ್ ಇನ್ಸ್ಟಿಟ್ಯೂಷನ್ ID ಅಂತ ಕೊಟ್ಟಿದ್ದಾರೆ, ಮತ್ತು ನೇಮ್ ABVRS ಅಂತ ಕೊಟ್ಟಿದ್ದಾರೆ, ನಿಪ್ಪಾಣಿ ಅಂತ ಕೊಟ್ಟಿದ್ದಾರೆ, ನಿಪ್ಪಾಣಿ ಊರಿನ ಹೆಸರು. ಓಕೆ, ಇನ್ಸ್ಟಿಟ್ಯೂಷನ್ ಕ್ಯಾಟಗರಿ BC ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಯಾವ ಶಾಲೆ ಅಂತ ನೋಡೋದಾದರೆ ABVRS ಅಂತ ಇದೆ. ಓಕೆ, ABVRS ಅಂತಂದರೆ ಏನು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ. ಓಕೆ, ಸೊ ಆ ನಂತರ ಕೆಳಗಡೆ KR ನೋಡ್ಬೋದು, ಇಲ್ಲಿ KRCRS ಅಂತ ಕೊಟ್ಟಿದ್ದಾರೆ. ಹಾಗಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ. ಓಕೆ, ಸೊ ಹಾಗಾಗಿ ಮತ್ತೆ IGRS ಅಂತ ಇದೆ. ಓಕೆ, ಸೊ IGRS ಅಂತ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ. ಓಕೆ, ಸೊ ಹಾಗೆ ಇಲ್ಲಿ DBRARS ಅಂತ ಇದೆ. ಈ ರೀತಿ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ. ಓಕೆ, ಅದೇ ರೀತಿಯಾಗಿ
ಪೂರ್ತಿ ಕೆಳಗಡೆ ನೋಡೋದಾದರೆ MDRS ಅಂತ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು MDRS ಅಂತಂದರೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ. ಓಕೆ, ಸೊ ಈ ರೀತಿಯಾಗಿ ವಿವಿಧ ವಸತಿ ಶಾಲೆಗಳಿದ್ದಾವೆ. ಸೊ ಶಾಲೆಗಳ ಹೆಸರನ್ನು ಮೇಲ್ಗಡೆ ಕೊಟ್ಟಿದ್ದಾರೆ, ಆ ಶಾಲೆಯಲ್ಲಿ ಆಯ್ಕೆಗೊಂಡಿರುವಂತಹ ವಿದ್ಯಾರ್ಥಿಗಳ ಹೆಸರನ್ನು ಕೆಳಗಡೆ ಕೊಟ್ಟಿದ್ದಾರೆ. ಸೊ ಈಗ ನಿಮ್ಮ ವಿದ್ಯಾರ್ಥಿಯ ಹೆಸರನ್ನು ಹೇಗೆ ನೀವು ಸರ್ಚ್ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ಮೇಲ್ಗಡೆ ಏನು ಸರ್ಚ್ ಐಕಾನ್ ಇರುತ್ತೆ ನೋಡಿ. ಓಕೆ, ಗೂಗಲ್ ಡ್ರೈವ್ ಆ್ಯಪ್ನಲ್ಲಿ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಸರ್ಚ್ ಐಕಾನ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ವಿದ್ಯಾರ್ಥಿಯ SATS ನಂಬರ್ ಆದರೂ ಸರ್ಚ್ ಮಾಡ್ಬೋದು ಅಥವಾ ಹೆಸರನ್ನಾದರೂ ಸರ್ಚ್ ಮಾಡ್ಬೋದು. ಓಕೆ, ಸ್ವಲ್ಪ ಸರ್ಚ್ ಮಾಡಿ ವೇಟ್ ಮಾಡಿ. ಒಂದು ವೇಳೆ ನಿಮ್ಮ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದರೆ ನಿಮಗೆ ಅದು ರೆಡ್ ಅಲ್ಲ, ಹಳದಿ ಬಣ್ಣದಿಂದ ಅದು ಹೈಲೈಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಸಮರ್ಥ್ ಅಂತ ಸರ್ಚ್ ಮಾಡ್ತೇನೆ. ಓಕೆ, ಸಮರ್ಥ್ ಅಂತ ಸರ್ಚ್ ಮಾಡಿದರೆ ನೀವು ಇಲ್ಲಿ ನೋಡ್ಬೋದು. ಸೊ ಈ ರೀತಿಯಾಗಿ ಇಲ್ಲಿ ಹಳದಿ ಹಾಗೂ ಕೇಸರಿ ಬಣ್ಣದಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇದನ್ನು ನೀವು ಇಲ್ಲೇನು ಮೇಲ್ಗಡೆ ಇಲ್ಲಿ ಬಾಣದ ಗುರುತುಗಳು ಇದ್ದಾವೆ. ಓಕೆ, ಸೊ ಈ ಬಾಣದ ಗುರುತುಗಳು ಏನಿದ್ದಾವೆ, ಸೊ ಇವುಗಳ ಮೇಲೆ ಹಿಂದೆ ಮುಂದೆ ಕ್ಲಿಕ್ ಮಾಡ್ತಾ ನಿಮ್ಮ ವಿದ್ಯಾರ್ಥಿ ಹೆಸರನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅಥವಾ SATS ನಂಬರ್ ಆದರೂ ಇಲ್ಲಿ ಸರ್ಚ್ ಮಾಡಿ ನಿಮ್ಮ ವಿದ್ಯಾರ್ಥಿಯನ್ನು ಸೆಲೆಕ್ಟ್ ಆಗಿದಾನೋ ಇಲ್ವೋ ಅಂತ ನೀವು ನೋಡ್ಕೊಳ್ಬೋದು. ಓಕೆ, ಸೊ ಇದು ಫೈನಲ್ ರೌಂಡ್ ಲಿಸ್ಟ್ ಇದು. ಓಕೆ, ಅಂದರೆ ಮೊದಲ ಅಂತಿಮ ಸೆಲೆಕ್ಷನ್ ಲಿಸ್ಟ್ ಇದು. ಓಕೆ, ಅಂತಂದರೆ ಈ ಒಂದು ಲಿಸ್ಟ್ನಲ್ಲಿ ಬಂದವರು ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ ಅಂತ ಅರ್ಥ. ಓಕೆ, ಸೊ ಈ ಹಿಂದೆ ತಾತ್ಕಾಲಿಕ ಲಿಸ್ಟನ್ನು ಬಿಟ್ಟಿದ್ರು, ಅದರಲ್ಲಿ ಏನಾದರೂ ಗೊಂದಲಗಳು ಇದ್ದರೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಸಹ ಹೇಳಿದರು. ಓಕೆ, ಸೊ ಈ ಲಿಸ್ಟ್ನಲ್ಲಿ ಬಂದವರಂತೂ ಎಲ್ಲರೂ ಸೆಲೆಕ್ಟ್ ಆದ ಹಾಗೆ. ಬಟ್ ಈ ಒಂದು ವಿದ್ಯಾರ್ಥಿಗಳು ಯಾವಾಗ ಅಡ್ಮಿಷನ್ ಮಾಡಬೇಕು ಅಂತ ಒಂದು ದಿನಾಂಕವನ್ನು ಅವರು ಯಾವುದೇ ಅಧಿಸೂಚನೆಯನ್ನು ಕೊಟ್ಟಿಲ್ಲ. ಓಕೆ, ಬಟ್ ನೀವು ಡೈರೆಕ್ಟಾಗಿ ಯಾವ ಶಾಲೆಗೆ ನಿಮ್ಮ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದಾನೆ ಅದೇ ಶಾಲೆಗೆ ಈ ಒಂದು ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡಿಸ್ಬೋದು. ಓಕೆ, ಸೊ ಯಾಕಂದರೆ ಅವರು ಇನ್ನೂ ಡೇಟನ್ನು ಹೇಳಿಲ್ಲ, ನಿಮಗೆ ಡೈರೆಕ್ಟಾಗಿ ಹೋಗಿ ಅವರನ್ನು ವಿಚಾರಿಸೋದು ಅಂತೂ ಒಳ್ಳೆಯದು. ಈ ಒಂದು ಲಿಸ್ಟ್ ದಿನಾಂಕ 22 ಮೇ 2026 ಅಂತ ಬಂದಿರುವಂಥದ್ದು. ಓಕೆ, ಯಾವಾಗ ಅಡ್ಮಿಷನ್ ಮಾಡಿಸ್ಬೇಕು ಅಂತ ನಾಳೆ ಒಂದು ಅಧಿಸೂಚನೆ ಬರಬಹುದು. ಓಕೆ, ಅದು ಇನ್ನೂ ನಮಗೂ ಸಹ ಗೊತ್ತಿಲ್ಲ. ಈ ಒಂದು ಯಾವೆಲ್ಲ ದಾಖಲಾತಿಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡಿರಬೇಕು ಅಂತಂದರೆ ವಿದ್ಯಾರ್ಥಿಯ SATS ನಂಬರ್ ನಿಮಗೆ ಗೊತ್ತಿರಬೇಕು. ಆಮೇಲೆ ಜಾತಿ ಸರ್ಟಿಫಿಕೇಟ್ ಅಥವಾ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್. ಓಕೆ, ಆಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕು. ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ತಂದೆ ತಾಯಿಗಳ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಭಾವಚಿತ್ರ. ಆಮೇಲೆ ಸ್ಪೆಷಲ್ ಕೆಟಗರಿ, ವಿಶೇಷ ವರ್ಗದ ಅಡಿಯಲ್ಲಿ ನೀವೇನಾದರೂ ಪಾಸ್ ಅಥವಾ ಸೆಲೆಕ್ಟ್ ಆಗಿದ್ದರೆ ಆ ಒಂದು ವಿಶೇಷ ವರ್ಗದ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆ, ಸೊ ಇವೆಲ್ಲ ದಾಖಲಾತಿಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡಿರಿ. ಒಂದು ವೇಳೆ ನಿಮಗೆ ಈ ಒಂದು ಶಾಲೆ ತುಂಬ ಹತ್ತಿರದಲ್ಲಿದ್ದರೆ ನೀವೇ ಖುದ್ದಾಗಿ ಹೋಗಿ ಭೇಟಿ ನೀಡುವುದಂತೂ ಸೂಕ್ತ. ಓಕೆ, ಸೊ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾವು ಹೇಗೆ ನಿಮ್ಮ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದಾನೋ ಇಲ್ವೋ ಅದನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ವಿ. ಈಗಾಗಲೇ ನಾವು ಈ ಒಂದು ನವೋದಯ ವಿದ್ಯಾಲಯ ಶಾಲೆಯ ತರಬೇತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು 4ನೇ ತರಗತಿ ಹಾಗೂ 5ನೇ ತರಗತಿಗಳಲ್ಲಿ ಇದ್ದಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಮೇಲೆ ಇದೇ ಥರನಾದಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕಾಗಿದ್ದಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಮ್ಮ ವಾಟ್ಸಪ್ ಗ್ರೂಪಿನ QR ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಇದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವು ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೀವಿ. ಓಕೆ, ಸೊ ಹಾಗಾದರೆ ಇದೇ ರೀತಿಯಾದಂತಹ ವಿಡಿಯೋದೊಂದಿಗೆ ಮತ್ತೆ ಮುಂದೆ ಸಿಗೋಣ. ಜೈ ಹಿಂದ್.